ವೀಕೆಂಡ್ ಆಚೆ ಹೋಗೋಣ ಅಂದ್ಕೊಂಡ್ವಿ. ಎಲ್ಲಿ ಹೋಗೋದು ಅಂತ ಡಿಸೈಡ್ ಮಾಡುವಾಗ ಲೋಧಿ ಗಾರ್ಡನ್ ಹೋಗೋಣ ಅಂದ್ಕೊಂಡ್ವಿ. ಅಲ್ಲಿ ಸ್ಕ್ವಿರಲ್ಸ್ ಎಲ್ಲ ಕೈ ಮೇಲೆ ಬರುತ್ತಂತೆ, ನಾವು ಫುಡ್ ಹಾಕಿದರೆ ತಿನ್ನುತ್ತಂತೆ, ಚೆನ್ನಾಗಿರುತ್ತೆ, ಹೊಸ ಥರ ಎಕ್ಸ್ಪೀರಿಯನ್ಸ್ ಅನಿಸ್ತು. ಅದಕ್ಕೆ ಲೋಧಿ ಗಾರ್ಡನ್ ಹೋಗ್ತಿದ್ದೀವಿ. ಹಾಗೆ ರಾಯರ ಆರಾಧನೆ ಶುರು ಆಗಿದೆಯಲ್ಲ, ಹಾಗೆ ರಾಯರ ಮಠಕ್ಕೆ ಹೋಗೋಣ. ಹಾಯ್ ಆದಿ. ಅರುಣ್ ಹಾಯ್. ಓಕೆ, ನಂಗೆ ಯೂಶಲಿ ಡೆಲ್ಲಿಗೆ ಹೋಗೋಕ್ಕೆ ಇಷ್ಟ, ಯಾಕಂದರೆ ಡೆಲ್ಲಿ ರೋಡ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ತುಂಬ ಫ್ಲೈಓವರ್ಸ್ ಜಾಸ್ತಿ, ಸೊ ಎಲ್ಲಾದರೂ ಹೋಗ್ಬೇಕಂದ್ರೆ ಬೇಗ ರೀಚ್ ಆಗ್ಬೋದು. ಬಟ್ ಕೆಳಗೆ ಇಳಿದ ತಕ್ಷಣ ತುಂಬ ಟ್ರಾಫಿಕ್ ಇರುತ್ತೆ. ಬೆಂಗಳೂರಿಗಿಂತ ಟ್ರಾಫಿಕ್ ಇಲ್ಲಿರುತ್ತೆ ಜಾಸ್ತಿ. ಆ್ಯಂಡ್ ಮಳೆ ಬಂದರೂ ಅಂತೂ ಭಯ ಹೋಗೋಕ್ಕೆ, ಯಾಕಂದರೆ ನೀರು ತುಂಬಿಕೊಂಡಿರುತ್ತೆ ಎಲ್ಲ ಕಡೆ. ನೆನ್ನೆ ಚೆನ್ನಾಗಿ ಮಳೆ ಬಂದಿದೆ, ಇವತ್ತು ಹೆಂಗಿರುತ್ತೋ ನೋಡಬೇಕು ಟ್ರಾಫಿಕ್ಕು. ಮೈ ಫೇವ್ರೆಟ್ ಟನಲ್. ಎಷ್ಟು ಚೆನ್ನಾಗಿದೆ ಈ ಟನಲ್ ನೋಡಿ. ಇದು ಹೊಸ ಟನಲ್ಲು 5.1 ಕಿಲೋಮೀಟರ್ಸ್ ಇದೆ. ಇದರಲ್ಲಿ 2 ಪಾರ್ಟು. ಒಂದು 3.6 ಕಿಲೋಮೀಟರ್ ದ್ವಾರಕಾ ಎಕ್ಸ್‌ಪ್ರೆಸ್ ವೇಯಿಂದ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ, ಮತ್ತು 1.5 ಕಿಲೋಮೀಟರ್ಸಲ್ಲಿ 2 ಲೇನ್ ಇದೆ. ಅದು ದ್ವಾರಕಾ ಎಕ್ಸ್‌ಪ್ರೆಸ್ ವೇಯಿಂದ NH48 ಟುವರ್ಡ್ಸ್ ಗುರ್ಗಾವ್ಗೆ. ತುಂಬಾ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ, ನೋಡ್ಕೊಂಡು ಬನ್ನಿ. ಗುರ್ಗಾವಿಂದ ಡೆಲ್ಲಿಗೆ ಅಪ್ರಾಕ್ಸ್ 30 to 42 ಕಿಲೋಮೀಟರ್ಸ್ ಇದೆ. ಟ್ರಾಫಿಕ್ ಇಲ್ಲ ಅಂದರೆ 30 to 35 ಮಿನಿಟ್ಸ್ ಒಳಗೆ ಹೋಗ್ಬೋದು. ರೂಟ್ಸ್ ಮೇಲೆ ಡಿಪೆಂಡು, ಬಟ್ ಟ್ರಾಫಿಕ್ ಇದ್ದರೆ 1 ಅವರ್ಗಿಂತ ಜಾಸ್ತಿ ಆಗುತ್ತೆ. ಇದು ನಾ ಆಗಲೇ ಹೇಳ್ದಂಗೆ ಇದು NH48 ರೂಟು. ಇದು ಡೆಲ್ಲಿ ಮತ್ತು ಓಲ್ಡ್ ಡೆಲ್ಲಿಗೆ ಹೋಗ್ಬೋದು ಇಲ್ಲಿಂದ. ರೋಡ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಏರ್ಪೋರ್ಟ್ ಹತ್ರ ಇರೋದ್ರಿಂದ ಫ್ಲೈಟ್ಸ್ ಎಲ್ಲ ಟೇಕ್ ಆಫ್ ಆಗೋದು, ಲ್ಯಾಂಡ್ ಆಗೋದು ಕಾಣ್ತಾನೆ ಇರುತ್ತೆ. ದಾರಿ ಉದ್ದಕ್ಕೂ ಹತ್ತಿರಕ್ಕೆ ಕಾಣ್ತಾ ಇರುತ್ತೆ ಫ್ಲೈಟ್ಸ್ ಎಲ್ಲನೂ. ಇದು ನಮ್ಮ ಕರ್ನಾಟಕ ಸಂಘ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಇದರ ಸುತ್ತಮುತ್ತ ಸೌತ್ ಇಂಡಿಯನ್ ಟೆಂಪಲ್ ತುಂಬಾ ಇದೆ. ಅಯ್ಯಪ್ಪ ಸ್ವಾಮಿ ಟೆಂಪಲ್, ರಾಯರ ಮಠ ಹಾಗೂ TTD ಎಲ್ಲನೂ ಇಲ್ಲೇ ಇದೆ. ರಾಘವೇಂದ್ರ ಮಠ ಬಂತು, ಸುಮಾರು ಕನ್ನಡದವ್ರು ಬಂದಿರ್ಬೋದು, ನೋಡೋಣ ಹೋಗಿ. ದೇವಕಿ ನಂದನ ಯಾದವ ಕೃಷ್ಣನ ಭಜಿಸುವ ಶರಣ ಗುರುವೇ, ಜಾನಕಿ ರಮಣನ ಶ್ರೀ ಜಯ ರಾಮನ ಪೂಜಿಪ ಹರಿಯ ಮಗುವೇ. ರಾಯರ ದರ್ಶನ ಮುಗೀತು, ಸಮಾಧಾನ ಆಯಿತು. ಲೋಧಿ ಗಾರ್ಡನ್ ಕಡೆ ಹೊರಟ್ವಿ. ನಾನು ನಿಮ್ಗೆ ಆಗಲೇ ಹೇಳ್ದಂಗೆ ನನಗೆ ಡೆಲ್ಲಿ ರೋಡ್ಸ್ ಅಂದರೆ ತುಂಬ ಇಷ್ಟ, ಯಾಕಂದರೆ ತುಂಬ ನೀಟಾಗಿರುತ್ತೆ ಮತ್ತು ಸೆಕ್ಯೂರಿಟಿ ಕೂಡ ಟೈಟ್ ಇರುತ್ತೆ. ಇಲ್ಲಿ ಮಾತ್ರ ರೋಡ್ಸ್ ಎಲ್ಲ ತುಂಬ ಪೀಸ್ಫುಲ್ ಆಗಿರುತ್ತೆ, ಬ್ಯೂಟಿಫುಲ್ ಗಾರ್ಡನ್ಸ್ ಇರುತ್ತೆ, ಮತ್ತು ಎಂಬೆಸಿ ಬಿಲ್ಡಿಂಗ್ಸ್. ಆ್ಯಕ್ಚುಲಿ ತುಂಬ ರಿಲ್ಯಾಕ್ಸ್ ಡ್ರೈವಿಂಗ್ ಸಿಗುತ್ತೆ. ಇಲ್ಲಿಗೆ ಬಂದಿರೋರು ಆ್ಯಕ್ಚುಲಿ ದೇ ಕ್ಯಾನ್ ರಿಲೇಟ್.
ಸೊ ನಾವು ಲೋಧಿ ಗಾರ್ಡನ್ ತಲುಪಿದ್ವಿ. ತುಂಬಾನೇ ದೊಡ್ಡದು, 90 ಎಕರ್ಸಲ್ಲಿರೋದಿದು. ಹಿಸ್ಟಾರಿಕಲ್ ಪಾರ್ಕು ಡೆಲ್ಲಿಲಿ. ಇದು ಬಂದ್ಬಿಟ್ಟು ತುಂಬಾನೇ ಹಳೇದು, 15th ಸೆಂಚುರಿಲಿ ಇದ್ದಿದ್ದು. ಇಲ್ಲಿ ಆ್ಯಕ್ಚುಲಿ ಟಾಮ್ಸ್ ಇದೆ, ಮೊಹಮ್ಮದ್ ಶಾಸ್ ಮತ್ತು ಇನ್ನಿಬ್ರದ್ದು. ಮತ್ತು ಇಲ್ಲಿ ಮಾಸ್ಕ್ಯೂಸ್ ಇದೆ. ಆ್ಯಂಡ್ ನಂಗೆ ಜಾಸ್ತಿ ಇಲ್ಲಿ ಕಪಲ್ಸೇ ಕಾಣಿಸಿದ್ದು. ಬಟ್ ತುಂಬಾನೇ ಚೆನ್ನಾಗಿದೆ, ಸೀನಿಕ್ ಆಗಿದೆ. ಇಲ್ಲಿ ನಾವು ಆ್ಯಕ್ಚುಲಿ ಪಿಕ್ನಿಕ್ ಥರ ಮಾಡ್ಕೊಳ್ಬೋದು. ನೋಡ್ತಾ ಇದೆ. ಕೊಡು ಕೈ ಹಿಂಗೆ ಹೊರಡು. ಅರುಣ್ ನೀನು ಇಡು. ಬರುತ್ತೆ ಇಲ್ವಾ? ನನ್ನ ಹತ್ರ ಇಲ್ಲ ಆದಿ ಹತ್ರ ಇದೆ, ಹೋಗು. ಬರ್ಡ್ಸ್ ಜಾಸ್ತಿ ಇದೆ, ಅದಕ್ಕೆ ಬಾದಾಮ್ ಎಲ್ಲ ಇಷ್ಟ ಆಗಲ್ಲ ಅನ್ಸುತ್ತೆ. ಮತ್ತೆ ತಿನ್ಬಾರೋ. ಬಾರಯ್ಯ, ನಿಂಗೆ ತಂದಿರೋದು. ಏ ಪುಟಾಣಿ, ಒಳ್ಳೆ ಫುಡ್ಡೇ ತಂದಿದ್ದೀವಿ, ಬಾರಪ್ಪ. ಬಾ ಪುಟಾಣಿ, ಬಾ. ಸ್ಕ್ವಿರಲ್ ಅಂತೂ ನಮ್ಮ ಕಡೆ ತಿರುಗು ನೋಡಲಿಲ್ಲ. ಅದು ಯಾಕೇನು ಗೊತ್ತಿಲ್ಲ. ನಮ್ಮ ಪಾಡಿಗೆ ನಾವು ಆಟ ಆಡ್ಕೊಂಡು ಮನೆಗೆ ಹೋಗೋಣ ಅಂದ್ಕೊಂಡ್ವಿ. ಸುತ್ತಿ ಕಾಲು ನೋವು ಬಂತೆ ಹೊರತು ಒಂದು ಸ್ಕ್ವಿರಲ್ ಸಹ ನಮ್ಮ ಹತ್ರ ಬರಲಿಲ್ಲ. ಇನ್ನೊಮ್ಮೆ ಲಾಸ್ಟ್ ಟ್ರೈ ಕೊಡೋಣ ಅಂತ ನಾವು 3 ಜನನೂ ಟ್ರೈ ಮಾಡಿದ್ವಿ. ಏನಾಯಿತು ಗೊತ್ತಾ? ಬೆಟರ್ ಲೈಕ್ ನೆಕ್ಸ್ಟ್ ಟೈಮ್ ಅಂದ್ಕೊಂಡು ಹೊಟ್ಟೆ ತುಂಬ ಹಸಿತಿತ್ತು. ಆನ್ ದಿ ವೇ ಉಡುಪಿ ಹೋಟೆಲ್ ಸಿಕ್ತು, ಊಟ ಮಾಡೋಕ್ಕೆ ಹೋದ್ವಿ. ಊಟ ತುಂಬಾ ಚೆನ್ನಾಗಿತ್ತು. ಹಸಿವಿಗೋ ಏನಕ್ಕೋ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿತ್ತು. ಸೇಮ್ ನಮ್ಮ ಬೆಂಗಳೂರಲ್ಲಿ ಸಿಗೋ ಉಡುಪಿ ಹೋಟೆಲ್ ಥರನೇ ಇತ್ತು. ಚೆನ್ನಾಗಿ ತಿಂದ್ವಿ. ಟ್ರಾಫಿಕ್ ಶುರು ಆಗೋ ಅಷ್ಟೊತ್ತಿಗೆ ಮನೆಗೆ ಹೋಗೋಣ ಅಂದ್ಕೊಂಡ್ವಿ, ಅಂತಲೂ ಟ್ರಾಫಿಕಲ್ಲಿ ಸಿಗಾಕೊಂಡ್ವಿ. ಹೇಗಿತ್ತು ಇವತ್ತಿನ ವ್ಲಾಗ್? ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.